ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಾಲ್ ಪಿಕ್ ಮಾಡೋದಕ್ಕೆ ಇಷ್ಟೊತ್ತು ಬೇಕಾ ರಮ್ಯಾ? ಪ್ಲೀಸ್ ಕಾಲ್ ಪಿಕ್ ಮಾಡಿ. ಹಲೋ, ಹೇಳಿ ಕರಣ್. ಹೇಳಿನಾ? ಮತ್ತೇನು ರಮ್ಯಾ ಇದು? ನನ್ನ ಜೊತೆ ಏಕವಚನದಲ್ಲಿ ಮಾತಾಡ್ತಿದ್ರಿ ತಾನೆ? ಮತ್ತ್ಯಾಕೆ ನೀವು ತಾವು ಅನ್ನೋ ಬ್ಯಾರಿಕೇಡ್ಸು? ಇದೇ ಅಭ್ಯಾಸ ಆದರೆ ಈ ಫಾರ್ಮಾಲಿಟಿಯಿಂದ ಆಚೆ ಬರೋದಕ್ಕೆ ಕಷ್ಟ ಆಗುತ್ತೆ ಗೊತ್ತಾ? ಸಾರಿ, ನಂಗೆ ಮರ್ತೋಗಿತ್ತು. ಪರವಾಗಿಲ್ಲ. ಮತ್ತೇನು ವಿಷಯ? ಅದು ಕರಣ್, ನಾವು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾತಾಡಿದ್ರೆ ನಿಮ್ಗೆ ಓಕೆನಾ? ಸ್ವಲ್ಪ ಟೈಮ್ ಆಗಿದ್ರೆ ಯೋಚನೆ ಮಾಡ್ಬೋದಿತ್ತು. ಅಂದರೆ ಈ ಅರ್ಧ ಗಂಟೆ 1 ಗಂಟೆ ಆದರೆ ಓಕೆ. ಆದರೆ ಈ ಸ್ವಲ್ಪ ದಿವಸ ಎಲ್ಲ ನಿಮ್ಮ ಜೊತೆ ಮಾತಾಡದೆ ಇರೋಕ್ಕಾಗೋದಿಲ್ಲ ರಮ್ಯಾ. ನನ್ನೂ ನೀವು ಅರ್ಥ ಮಾಡ್ಕೊಬೇಕಲ್ಲ ರಮ್ಯಾ. ಬೇಜಾರು ಮಾಡ್ಕೋಬೇಡಿ, ನಾನಿವಾಗ ಮಾತಾಡೋ ಮೂಡಲಿಲ್ಲ. ಮಾತಾಡೋ ಮೂಡಿಲ್ಲ ಅಂದರೆ ನನಗೆ ಯಾಕೆ ಮಿಸ್ ಕಾಲ್ ಕೊಟ್ರಿ? ಮಿಸ್ಡ್ ಕಾಲಾ? ಹೌದು, ಮಿಸ್ ಕಾಲೇ. ನೀವು ಮಿಸ್ ಕಾಲ್ ಕೊಟ್ಟಿದ್ದಕ್ಕೆ ತಾನೇ ನಾನು ಕಾಲ್ ಮಾಡಿದ್ದು. ನಿಮ್ಮ ಮಿಸ್ ಕಾಲ್ ನೋಡಿ ನಾನೆಲ್ಲೋ ನಿಮ್ಮ ಫ್ರೆಂಡ್ ಬಂದರು, ನನ್ನ ಮದುವೆ ಮಾತುಕತೆಗೆ ಯಾವುದೇ ಅಡ್ಡಿ ಇರಲ್ಲ ಅಂತ ಎಷ್ಟು ಖುಷಿಯಾಗಿ ಕಾಲ್ ಮಾಡಿದೆ ಗೊತ್ತಾ? ಯಾಕೆ ರಿಂಗ್ ಮಾಡ್ತೀರಾ? ಪ್ರತಿ ಸತಿ ನನ್ನ ಡಿಸಪಾಯಿಂಟೇ ಮಾಡ್ತೀರಾ. ನನ್ನ ಪಾಪದ ಹುಡುಗಂತ ನಿಮ್ಗೆ ಅನ್ಸೋದೇ ಇಲ್ವ ರಮ್ಯಾ? ಕರಣ್, ನಾನು ಯಾವ ಮಿಸ್ಡ್ ಕಾಲು ಕೊಟ್ಟಿಲ್ಲ. ಇಟ್ಸ್ ಓಕೆ ರಮ್ಯಾ ಅವರೇ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊತೀನಿ. ಯಾಕಂದರೆ ನೀವು ಸೋಲೋದು ನನಗೆ ಖಂಡಿತ ಇಷ್ಟ ಇಲ್ಲ. ಮತ್ತು ಆ ಸುಲಭಕ್ಕೆ ನೀವು ಏನೂ ಒಪ್ಕೊಳ್ಳೋದಿಲ್ಲ ಅಂತಲೂ ಗೊತ್ತು. ಈ ಮಿಸ್ ಕಾಲ್ ಕತೆ ನನಗೇನು ಹೊಸ್ತೇನಲ್ಲ, ಹಿಂದೆನೂ ಹಿಂಗೆ ಆಗಿತ್ತು, ಆದರೂ ನೀವು ಒಪ್ಕೊಂಡಿರಲಿಲ್ಲ. ಏನಿವೆ ಅಂದಾಜು ಎಷ್ಟು ಟೈಮ್ ಬಿಟ್ಕೊಂಡು ನೀವು ಕಾಲ್ ಮಾಡ್ಬೋದು ಅನಿಸುತ್ತೆ? ಇದನ್ನು ಇವಾಗಲೇ ಹೇಳೋಕ್ಕೆ ಕಷ್ಟ ಆಗುತ್ತೆ. ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಇನ್ಮೇಲೆ ನನ್ನ ಕಡೆಯಿಂದ ಮಿಸ್ಡ್ ಕಾಲ್ ಬರೋಲ್ಲ, ಸೀದಾ ಕಾಲೇ ಬರುತ್ತೆ. ಹಾಗೆ ಬೇರೆ ಯಾರೋ ನನ್ನ ಫೋನಿಂದ ನಿಮಗೆ ಮಿಸ್ ಆಗಿ ಇಷ್ಟು ಕಾಲ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನಾನು ಅದನ್ನು ವಿಚಾರಿಸ್ತೀನಿ. ಇನ್ಮೇಲೆ ಇದೆಲ್ಲ ರಿಪೀಟ್ ಆಗದಿರೋ ಹಾಗೆ ನೋಡ್ಕೊತೀನಿ. ಸರಿ, ನಿಮ್ಮ ಕಾಲ್ಗೋಸ್ಕರನೇ ನಾನು ಕಾಯ್ತಾ ಇರ್ತೀನಿ ರಮ್ಯಾ ಅವರೇ. ಥ್ಯಾಂಕ್ಸ್ ಕರಣ್, ಬಾಯ್. ಬಾಯ್. ರಮ್ಯಾ ಏನಾದರೂ ಸಮಸ್ಯೆಲಿದ್ರೆ ನನ್ನ ಹತ್ರ ಹೇಳ್ಕೊಬೋದಿತ್ತಲ್ಲ. ನೀವಾಗೆ ನಿಮ್ಮ ಸಮಸ್ಯೆ ನನ್ನ ಹತ್ರ ಹೇಳಿದ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಜಾಸ್ತಿ ಆಗಿದೆ ಅಂತ ಅರ್ಥ. ಆ ದಿನದ ತನಕ ನಾನು ಕಾಯ್ತಾ ಇರ್ತೀನಿ ರಮ್ಯಾ. ದಾದಾ ಈಗ ನಮ್ಮ ವರ್ಧನ್ ಕಂಪನಿ ಗ್ರೂಪ್ಸೇ ಬಿಟ್ಟು ಹೋಗಿದ್ದಾರೆ. ಐ ಮೀನ್ ವರ್ಧನ್ ಸಂಸ್ಥೆ ಚೀಫ್ ಆರ್ಯವರ್ಧನ್ ಇನ್ನು ಮುಂದೆ ನಮ್ಮ ಕಂಪನಿಯಲ್ಲಿರಲ್ಲ. ವಾಟ್? ಕ್ಯಾನ್ ಯು ಬಿಲೀವ್ ಇಟ್? ಇನ್ಫ್ಯಾಕ್ಟ್ ನನಗೂ ಈ ಥರನೇ ಶಾಕ್ ಆಗಿತ್ತು. ಬಾವ, ಆರ್ಯ ಸರು ವರ್ಧನ್ ಗ್ರೂಪ್ಸ್ನ ಬಿಟ್ಟು ಹೋದ್ರ? ಇದು ಹೇಗೆ ಸಾಧ್ಯ? ಅದಕ್ಕೆ ಹೇಳಿದ್ನಲ್ಲ, ನನಗೂ ಈ ವಿಷಯ ಕೇಳಿ ಹೀಗೆ ಅನಿಸಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ಈ ಕೂತಿರೋದು ನೋಡಿದ್ರೆ ಎಲ್ಲೂ ಕೆಲಸ ಸಿಗಲಿಲ್ಲ ಅನ್ಸುತ್ತೆ. ಇಲ್ಲ, ಸಿಗಲಿಲ್ಲ. ನಮ್ಮ ಜನಕ್ಕೆ ಬೆದರ್ ಸಿಕ್ಕಿದ್ರೆ ಸರಿ, ತಲೆ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅಲ್ಲ ಜೆಂಡೆ, ನನಗೆ ಒಂದು ಕಡೆ ನನ್ನ ಕೆಲಸ ಸಿಗೋದು ಬೇಡವಾ? ನಾನು ಹೋಗಿದ್ದ ಕಡೆ ಎಲ್ಲ ನಾನು ಓವರ್ ಕ್ವಾಲಿಫೈಡ್ ಅಂತ ಹೇಳ್ತಾರೆ.
ಅಲ್ಲ, ಜಾಸ್ತಿ ಸ್ಕಿಲ್ಸ್ ಇರೋದೇ ತಪ್ಪ. ಅದು ಅಲ್ಲದೆ ನನಗೂ ವರ್ಧನ್ ಸಂಸ್ಥೆಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ ಮೇಲೂ ನನಗೆ ಯಾರು ಕೆಲಸ ಕೊಡ್ತಾನೆ ಇಲ್ಲ. ಅಲ್ವಾ ಆರ್ಯ, ಹೀಗೆ ಎಲ್ಲೆಲ್ಲೋ ಹೋದರೆ ಹೇಗೋ ಸಾಧ್ಯ? ನಿನ್ನ ಹೆಸರಲ್ಲೇ ವರ್ಧನ್ ಅಂತಿರುವಾಗ ನೀನು ವರ್ಧನ್ ಸಂಸ್ಥೆಗೆ ಸೇರಿದವನು. ನೀನು ಆರ್ಯವರ್ಧನ್ ಕಣೋ. ಬೇಕಾದರೆ ನೀನು ವಾಪಸ್ ಅದೇ ಜಾಗಕ್ಕೆ ಹೋಗು, ನಿನಗೆಲ್ಲ ಮತ್ತೆ ಸೇರುತ್ತೆ. ಪ್ಲೀಸ್ ವಾಪಸ್ ಹೋಗು. ಆ ಕಂಪ್ನಿ ದುಡ್ಡೆಲ್ಲ ನೀನೇ ಮಾಡಿರೋದು. ನೀನು ಇದಕ್ಕಿಂತ ಜಾಸ್ತಿ ದುಡಿಬೋದು ನಿಜ. ಆದರೆ ನಾನು ವಾಪಸ್ ಹೋಗೋದ್ರಿಂದ ಕೆಲಸಕ್ಕೆ ಮಾತ್ರ ಅಲ್ಲ, ಆ ಮನೆಗೂ ವಾಪಸ್ ಹೋಗಬೇಕಾಗತ್ತೆ. ಅಲ್ಲಿ ಅನು ಇರ್ತಾಳೆ. ನಾನು ಅನುವಿಂದ, ಆ ಮನೆಯಿಂದ ದೂರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾಪಸ್ ಹೋಗು ಅಂದರೆ ನಾನು ಮತ್ತೆ ಹೋಗಿ ಅವಳಿಗೆ ಸೋತ್ಬಿಟ್ರೆ ನಿನಗೋಕೆನಾ? ಓಕೆನಾ ಅನ್ನೋ ಮಾತೆಲ್ಲ ಆಮೇಲೆ. ನೋಡಾರ್ಯ, ನೀನು ಮನಸ್ಸು ಮಾಡಿದ್ರೆ ವರ್ಧನ್ ಕಂಪ್ನಿನಲ್ಲೇ ಕೆಲಸ ಮಾಡ್ತಾ ಅನುವಿಂದ ದೂರ ಇದ್ದರೆ ಮಾತ್ರ ವರ್ಧನ್ ಸಾಮ್ರಾಜ್ಯನ ನೀನು ಮತ್ತೆ ಹಿಡಿತಕ್ಕೆ ತಗೋಬಹುದು. ಯೋಚನೆ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ದ ಟೀ. ಸಾರಿ ಅನು, ಐ ಆಮ್ ವೆರಿ ವೆರಿ ಸಾರಿ. ನಾನು ಈ ಕಾಲ್ನ ಪಿಕ್ ಮಾಡೋಕ್ಕಾಗಲ್ಲ. ಇದರಿಂದ ನನಗೆ ನೋವಾದರೂ ಅದನ್ನು ತೋರಿಸ್ಕೊಳ್ದೆ ಗಟ್ಟಿ ಆಗಬೇಕು. ನನ್ನ ಮನಸ್ಸನ್ನು ನಾನು ಗಟ್ಟಿ ಮಾಡ್ಕೋಬೇಕು. ಇದೆಲ್ಲ ನನ್ನ ಪ್ರೀತಿ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ಅನು, ನೀನು ಏನೇನೆಲ್ಲ ಕಳ್ಕೊಂಡಿದ್ದೀವೋ ಅದನ್ನೆಲ್ಲ ನಾನು ಮತ್ತೆ ವಾಪಸ್ ಡಬಲ್ ಆಗಿ ಕೊಡ್ತೀನಿ. ನಾನು ಮಾಡಿರೋ ತಪ್ಪುಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ನನ್ನನ್ನು ನಾನು ತಿದ್ಕೋತೀನಿ. ನನ್ನನ್ನು ನಾನು ತಿದ್ಕೋತೀನಿ. ನಿಮ್ಮ ಪ್ರಕಾರ ನೀನು ರಾಜನಂದಿನಿ ಆದರೆ ಆ ರಾಜನಂದಿನಿ ಕಳ್ಕೊಂಡಿರೋದನ್ನೆಲ್ಲ ನಾನು ನನ್ನ ಅನುಗೆ ವಾಪಸ್ ಕೊಡ್ತೀನಿ. ಇದು ಈ ಆರ್ಯವರ್ಧನ್ ಪ್ರಾಮಿಸ್. ಯಾಕೆ ಆರ್ಯ ಸರ್ ಇಷ್ಟು ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ? ನಾನು ತಪ್ಪು ಮಾಡಿದೆ ನಿಜ, ಅದಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದಾ? ಸರ್ ಪ್ಲೀಸ್ ಸರ್, ಒಂದು ಸಾರಿ ಕಾಲ್ ಪಿಕ್ ಮಾಡಿ ಅಟ್ಲೀಸ್ಟ್ ಮೆಸೇಜ್ಗಾದರೂ ರಿಪ್ಲೈ ಮಾಡ್ತಾರೆ ಅಂದರೆ. ಅದು ಇಲ್ಲ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಬೇಜಾರು ಮಾಡ್ತಿದ್ದೀರ ಗೊತ್ತಾ? ಹಲೋ. ಹಲೋ ಮೀರಾ. ಹಾಯ್ ಅನು, ಹೇಗಿದ್ಯಾ? ಆರ್ಯ ಸರ್ನ ಬಿಟ್ಟು ನಾನು ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ ಮೀರಾ? ಐ ಆಮ್ ರಿಯಲಿ ಸಾರಿ ಅನು. ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆರ್ಯ ಸರ್ ಬಗ್ಗೆ ನಿನಗೆ ಗೊತ್ತಾಯ್ತಾ? ಹರ್ಷ ಸರ್ ಏನಾದರೂ ಹೇಳಿದ ನಿನಗೆ? ಆರ್ಯ ಸರ್ ನನ್ನನ್ನು ಮಾತ್ರ ಅಲ್ಲ, ವರ್ಧನ್ ಸಂಸ್ಥೆನೂ ಬಿಟ್ಟು ಹೋದ್ರು ಅಂತನಾ? ಆರ್ಯ ಸರ್ ನನ್ನನ್ನು ಬಿಟ್ಟು ಹೋಗಿರೋದ್ರ ಮುಂದೆ ಇದೇನು ನನಗೆ ಆಶ್ಚರ್ಯ ಅನ್ನಿಸ್ತಿಲ್ಲ ಮೀರಾ. ಅನು, ಬೇಜಾರು ಮಾಡ್ಕೋಬೇಡ. ಆರ್ಯ ಸರ್ ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವ್ರು ಬರೀ ನನ್ನ ಬಿಟ್ಟು ಹೋದಾಗ
ಅವ್ರು ನನ್ನ ಹತ್ರ ಮತ್ತೆ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಅವರು ವರ್ಧನ್ ಗ್ರೂಪ್ನು ಬಿಟ್ಟು ಹೋಗಿದ್ದಾರೆ. ಈಗ ಅವ್ರು ಮತ್ತೆ ಬರ್ತಾರೆ ನಂಬಿಕೆ ಇಟ್ಕೊ ಅಂದರೆ ನನಗೆ ತಮಾಷೆ ಅನ್ಸುತ್ತೆ ಮೀರಾ. ಅನು, ಸ್ವಲ್ಪ ಯೋಚನೆ ಮಾಡಿ ನೋಡು. ವಾಟ್ ಇಫ್ ಆರ್ಯ ಸರ್ ಸ್ಥಿತಿ ಸ್ವಲ್ಪ ಬೇರೆ ಥರನೇ ಇದ್ರೆ? ವೆಲ್, ಸಂದರ್ಭ ಯಾವ ಥರನೇ ಬರಲಿ, ಏನೇ ಸಿಚುಯೇಷನ್ ನಮ್ಗೆ ಎದುರಾದರೂ ನಾವು ನಂಬಿಕೆ ಮಾತ್ರ ಕಳ್ಕೋಬಾರ್ದು. ಇದೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ? ಹೇಳು. ಸುಚಿಲ್, ಇದುವೇ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ನಿನಗೆ ಕಾಲ್ ಮಾಡಬೇಕು ಅಂತಿದ್ದೆ. ಏನು ವಿಷಯ ಮೀರಾ? ನಾಳೆ ನಿನಗೆ ಆಫೀಸಿಗೆ ಬರೋಕ್ಕಾಗತ್ತಾ ಅಂತ ಕೇಳೋಕ್ಕೆ. ನಾಳೆ ಆಫೀಸಿಗೆ ಬಂದ್ಬಿಡು, ಆಯಿತಾ? ಬರ್ತೀನಿ. ಯಾಕೆ ಅಂತ ಕಾರಣ ಕೇಳ್ಬೋದಾ? ನಾಳೆ ನಮ್ಮ ಕಂಪನಿ ಹೊಸ CEO ಅನೌನ್ಸ್ ಮಾಡಬೇಕಲ್ಲ ನಾನು, ಅದಕ್ಕೆ. ಖಂಡಿತ ಬರ್ತೀನಿ ಮೀರಾ. ಯಾ, ಓಕೆ ಅನು. ಐಲ್ ಸಿ ಯು ಟುಮಾರೋ. ಬಾಯ್. See you. ಪ್ಲೀಸ್ ಕಮ್. ಇಲ್ಲ, ಇಟ್ಸ್ ಓಕೆ. ಆ್ಯಂಡ್ ಸಾರಿ, ನಿಮ್ಮ ಮಾತು ಬೈ ಮಿಸ್ಟೇಕಾಗಿ ಕೇಳಿಸ್ಬಿಡ್ತು. ಏನು? ಅದೇ ನಾಳೆ CEO ಅನೌನ್ಸ್ ಮಾಡಬೇಕು ಅಂತ ಅನುನ ಬರಕ್ಕೆ ಹೇಳಿದ್ರಲ್ಲ, ಅದು. ನಾನೇ ನಿಮಗೆ ಈ ವಿಷಯನ ಹೇಳಬೇಕು ಅಂತಿದ್ದೆ. ನೀವೇ ಕೇಳಿಸ್ಕೊಂಡಿದ್ದು ಒಳ್ಳೇದಾಯ್ತು. ಮೀರಾ, ನಾನೊಂದು ಕೇಳ್ಬೋದಾ? ನೆಕ್ಸ್ಟ್ CEO ಯಾರು? ಸರ್ಪ್ರೈಸ್. ನಾಳೆವರೆಗೂ ವೆಯ್ಟ್ ಮಾಡಲೇಬೇಕು. ಯಾ, ದಟ್ಸ್ ರೈಟ್. ಎಲ್ಲವ ಇವತ್ತಿಂದ ನಾನು ಹೊಸ ಬದುಕು ಅನ್ಕೋಬೇಕು ಏನೋ ಗೊತ್ತಾಗ್ತಿಲ್ಲ. ಆದರೆ ಆರ್ಯ ಸರಿಲ್ದೇ ಇರೋ ಬದುಕು ತುಂಬ ಕಷ್ಟ ಆಗ್ತಿದೆ. ನೀನೇ ಕಾಪಾಡಬೇಕು. ಎಲ್ಲ ನಿನಗೆ ಗೊತ್ತಿದೆ. ಇಷ್ಟು ದಿನದಲ್ಲಿ ಬಂದ ಅಷ್ಟು ಸುಖ ದುಃಖನ ನಾನು ಸ್ವೀಕರಿಸಿದ್ದೀನಿ. ಈಗಲೂ ನಿನ್ನ ಮೇಲೆ ಭಾರ ಹಾಕಿ ಅದನ್ನೇ ಮಾಡ್ತೀನಿ. ಆರ್ಯ ಸರ್ ಎಲ್ಲೇ ಇದ್ದರೂ ಆರೋಗ್ಯವಾಗಿ ಖುಷಿಯಾಗಿರೋ ಥರ ಮಾಡು ತಾಯಿ. ಆರ್ಯ, ನಿನಗೆ ಜ್ಞಾನದ ತೂಕ ಜಾಸ್ತಿ ಕಣು. ಅದು ಜನರಿಗೆ ಬೇಕಾಗಿಲ್ಲ. ಗುಣದಲ್ಲಿ, ಮಾತಲ್ಲಿ, ರೂಪದಲ್ಲಿ ತನಗಿಂತ ಹೆಚ್ಚಿಗೆ ಇರೋರನ್ನ ಯಾರೂ ಜೊತೆಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಹೌದು, ಏನು ಮತ್ತೆ ಹೀಗೆ ರೆಡಿಯಾಗಿದೆಯಾ? ವರ್ಧನ್ ಸಂಸ್ಥೆಗೆ ಹೋಗ್ತಾ ಇದ್ದೀನಿ. ನೀನೇ ಹೇಳಿದೆಯಲ್ಲ ಮತ್ತೆ ವರ್ಧನ್ ಸಂಸ್ಥೆಗೆ ಹೋಗು ಅಂತ. ನೀನು ನನ್ನ ಗೆಳೆಯ ಕಣು, ಅದಕ್ಕೆ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನಿ. ಆದರೆ ಚೀಫ್ ಆಗಲ್ಲ, ಸಾಮಾನ್ಯ ಕೆಲಸಗಾರನಾಗಿ. ನೀನು ಅನ್ಅಫಿಷಿಯಲ್ ಆಗಿ ಕದ್ದಿರೋ ವರ್ಧನ್ ಸಂಸ್ಥೆ ಹಣವನ್ನು ಇದರಿಂದ ಆರಾಮಾಗಿ ಕರಗಿಸ್ಬೋದು. ಅದು ಅಲ್ಲದೆ ನಿನಗೆ ಅಫಿಷಿಯಲ್ ಆಗಿ ಬೇಕಾದಷ್ಟು ದುಡ್ಡು ಮಾಡಿಕೊಡ್ತೀನಿ. ನೀನು ಓನರ್ ಕಣೋ, ಕೆಲಸ ಮಾಡೋಕ್ಕೆ ಹೋಗ್ತೀಯ. ದಡ್ಡ ಅಲ್ಲ, ಅಲ್ಲಿರೋದು ನಂದೇ ದುಡ್ಡು ಅಂತ ಸೀದಾ ಹೋಗಿ ದೋಚಕ್ಕಾಗತ್ತಾ? ನಿನಗೆ ಕೊಡೋಕ್ಕಾಗತ್ತಾ?
ನೋವೇ ಅದೇ ಹೊರಗ್ನವನ್ನ ಆಗಿ ಹೋದರೆ ನನ್ನ ಕೆಲಸ ಈಸಿ ಆಗುತ್ತೆ. ಯೋಚನೆ ಮಾಡು. ಅರ್ಥ ಆಗ್ತಿಲ್ಲ ಆರ್ಯ, ನೀ ಏನು ಮಾಡಕ್ಕೆ ಹೊರಟಿದ್ಯಾ? ವಿಷಯ ಸಿಂಪಲ್. ಇಡೀ ವರ್ಧನ್ ಸಂಸ್ಥೆನ ಅಫಿಷಿಯಲ್ ಆಗಿ ನಿನ್ನ ಹೆಸರಿಗೆ ಬರೋ ಹಾಗೆ ಮಾಡ್ತಿದ್ದೀನಿ. ಇದೇ ನನ್ನ ಪ್ಲ್ಯಾನ್. ಎಲ್ಲದಕ್ಕೂ ನೀನೇ ವಾರಸ್ದಾರ. ಈಗ ನೀನು ಕದ್ದ ಹಣ್ಣನ್ನು ಓಪನ್ ಆಗಿ ತಿನ್ನೋಕ್ಕಾಗ್ತಿಲ್ಲ ಅಲ್ವಾ? ಅದೇ ಹಣ್ಣನ್ನು ಖರೀದಿ ಮಾಡಿದ್ರೆ ಹೊಟ್ಟೆ ತುಂಬ ತಿನ್ಬಹುದು, ಎಲ್ಲರ ಮುಂದೆ ಧೈರ್ಯವಾಗಿ ತಿನ್ಬೋದು, ಬೇರೆಯವ್ರಿಗೂ ಹಂಚ್ಬೋದು. ಯೋಚನೆ ಮಾಡು. ಸರಿ, ನನ್ನ ಟೈಮ್ ಆಯಿತು, ನಾನು ಹೊರಡ್ತೀನಿ. ವಿಶ್ ಮಿ ಗುಡ್ ಲಕ್ ಜೆಂಡೆ. ಅಮ್ಮ, ನಾನು ಚೆನ್ನಾಗಿದ್ದೇನೆ. ನೀನು ಯಾಕೆ ಇಷ್ಟೊಂದು ಆತಂಕ ಪಡ್ತಿದ್ಯಾ? ಆತಂಕ ಅಲ್ಲಾನು, ಇನ್ನೂ ಸ್ವಲ್ಪ ದಿನ ರೆಸ್ಟ್ ತಗೋಬಾರ್ದಾ ಅಂತ. ಇಷ್ಟು ದಿನ ಮನೇಲಿ ಕೂತು ಬೇಡದಿರೋದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ನನಗೆ ಸಾಕಾಗಿದೆ ಅಮ್ಮ. ಅಟ್ಲೀಸ್ಟ್ ಆಫೀಸಿಗೆ ಬಂದರೆ ಯೋಚನೆ ಮಾಡೋದಾದರೂ ಕಮ್ಮಿ ಆಗುತ್ತೆ ಅಮ್ಮ. ಹಾಗಾದರೆ ನೀನು ಆಫೀಸ್ಗೆ ಹೋಗ್ತಿರೋದು ನಿಜವಾಗ್ಲೂ ಒಳ್ಳೇದೆ. ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಯ್ತು ಅಮ್ಮ. ಅನು, ನೀನು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಕೇಳಲಾ? ಕೇಳಬೇಕು ಅಂತ ನೀನೇ ನಿರ್ಧಾರ ಮಾಡಿದ್ಮೇಲೆ ಅದ್ರಲ್ಲಿ ನನ್ನ ಪರ್ಮಿಷನ್ ಕೇಳೋದೇನಿದೆ ಅಮ್ಮ? ಏನು ಹೇಳು. ಅದು ಅಳಿಯಂದ್ರೇನಾದ್ರೂ ಫೋನ್ ಅಣ್ಣ, ಏನಾಯ್ತು? ಅಲೋ ಅನು, ನಾನು ಮಾತಾಡ್ತಿರೋದು ಕೇಳ್ತಾ ಇದೆಯಾ? ಅಲೋ ಅನು, ಅಲೋ. ಹಾಂ ಕೇಳಿಸ್ತಿದೆ. ನಾನು ನಿನ್ನ ಜೊತೆಗೆ ಆಮೇಲೆ ಮಾತಾಡ್ತೀನಿ. ಯಾಕೆ ಈಗಲೇ ಮಾತಾಡು? ನಾನು ಅಳಿಯಂದ್ರ ಬಗ್ಗೆ ಕೇಳಿದಕ್ಕೆ ಬೇಜಾರಾಯ್ತಾ? ಅಮ್ಮ, ಇಲ್ಲಿ ಟ್ರಾಫಿಕ್ ಏನೋ ಪ್ರಾಬ್ಲಮ್ ಇರೋಂಗಿದೆ ಅಮ್ಮ. ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದೆ ತಾನೆ. ಸುಮ್ಮನೆ ಏನೇನೋ ಅನ್ಕೋಬೇಡ. ನೀನು ಫೋನ್ ಇಡು. ಯಾಕೆ ಫೋನ್ ಕಟ್ ಮಾಡಿದ್ಲಾ? ಹ್ಞೂ, ನಿನಗೆ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಪುಷ್ಪ. ಬೆಳಗಾಗಿದ್ದು ಫ್ರೆಶ್ ಮೈಂಡಲ್ಲಿ ಆಫೀಸಿಗೆ ಹೊರಟಿರ್ತಾರೆ. ಅವ್ರಿಗೆ ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರಾ? ಅಳಿಯಂದ್ರ ಬಗ್ಗೆ ಏನು ಹೇಳಿದ್ಲು? ಯಾಕೆ ಹಾಗೆ ನೋಡ್ತಿದ್ಯಾ? ಏನೋ ಸೂಕ್ಷ್ಮ ಅರ್ಥ ಆಗಲ್ಲ ನಿಂಗೆ ಅಂತಿದೆ. ನೀನೇ ಫೋನ್ ಮಾಡಿ ವಿಚಾರಿಸು. ನಾನೇನು ಅವ್ರನ್ನ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಮುಖ ನೋಡಿದ್ರೆ ಅಳಿಯಂದ್ರ ಬಗ್ಗೆ ಮಗಳು ಏನು ಹೇಳಿದ್ಲು ಅಂತ ನನಗೆಲ್ಲ ಗೊತ್ತಾಗತ್ತೆ. ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತೀಯ ಅಂತಾನೆ ಕಾಲ್ ಕಟ್ ಮಾಡಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿರ್ತಾಳೆ ಅಲ್ವಾ? ಅದೇನಪ್ಪ ಮಗಳು, ಅದೇನೋ ಟ್ರಾಫಿಕ್ ಸಮಸ್ಯೆ ಅಂತೆ, ಆಮೇಲೆ ಫೋನ್ ಮಾಡಿ ಮಾತಾಡ್ತೀನಿ ಎಂದ್ಲು. ನನಗೆ ಗೊತ್ತಿತ್ತು. ಅಣ್ಣ, ಏನಾಯ್ತು? ಯಾಕೆ ಸಡನ್ನಾಗಿ ಬ್ರೇಕ್ ಹಾಕಿದ್ರಿ? ಏನಾದರೂ ಅಡ್ಡ ಬಂತಾ? ಗೊತ್ತಿಲ್ಲ ಮೇಡಮ್, ಇಷ್ಟೊತ್ತು ಸರಿಯಾಗಿ ಗೇರ್ ಬೀಳ್ತಾ ಇರಲಿಲ್ಲ. ಈಗ ಸಡನ್ಲಿ ಆಫ್ ಆಗೋಯ್ತು. ಬೇಗ ರಿಪೇರಿ ಆಗುತ್ತಲ್ಲ? ಮೇಜರ್ ಪ್ರಾಬ್ಲಮ್ ಥರ ಕಾಣ್ತಾ ಇದೆ ಮೇಡಮ್. ನಿಮಗೆ ಬೇರೆ ಗಾಡಿ ಅರೇಂಜ್ ಮಾಡಿಕೊಡ್ತೀನಿ. ಇಲ್ಲ ಬೇಡ ಅಣ್ಣ, ಆಫೀಸಿನ ಸ್ವಲ್ಪ ದೂರನೇ ಅಲ್ವಾ, ನಾನು ಆಟೋದಲ್ಲಿ ಹೋಗ್ತೀನಿ. ನೀವು ಆಟೋದಲ್ಲ? ಬೇಡ ಮೇಡಮ್, ಸ್ವಲ್ಪ ಹೊತ್ತು ಗಾಡಿ ಬಂದ್ಬಿಡುತ್ತೆ. ಇಲ್ಲಿ ಕಾಯೋದ್ರ ಬದಲು ಆಟೋದಲ್ಲಿ ಹೋದರೆ ನಾನು ಆಫೀಸಿಗೆ ಬೇಗ ರೀಚ್ ಆಗ್ತೀನಿ. ನೀವು ಕಾರ್ ರೆಡಿ ಮಾಡಿಸ್ಕೊಂಡು ಆಫೀಸ್ ಹತ್ರನೇ ಬಂದುಬಿಡಿ. ಸರಿ ಮೇಡಮ್. ಆಟೋ